ನಿಮ್ಗೊಂದು ಅಮೇಝಿಂಗ್ ಥಿಂಗ್ ತೋರಿಸ್ಲಾ, ನೋಡ್ತೀರಾ? ಚೆಕ್ ದಿಸ್ ಔಟ್. ಬಟ್ ಫಾರ್ ಸಮ್ ರೀಸನ್ಸ್ ಬರಕ್ ಆಗ್ಲಿಲ್ಲ. ಪ್ಯಾಲೇಸ್ ಲೈಟಿಂಗ್ ನೋಡೋಕೆ ಜಲ್ದಿ ಓಡ್ ಬಂದ್ವಿ. ಬಟ್ ಫೋನಲ್ಲಿ ಬರೀ 2% ಚಾರ್ಜ್ ಇದೆ. ಕ್ಯಾಪ್ಚರ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಪಾಪ ವ್ಲಾಗರ್ಸ್ ಎಷ್ಟು ಕಷ್ಟಪಟ್ಟು ವ್ಲಾಗ್ ಮಾಡ್ತಾರೆ ಅಂತ. ನಿಜವಾಗ್ಲೂ ತುಂಬಾ ಕಷ್ಟ ಇದೆ ಗೈಸ್. ಮೈಸೂರಲ್ಲಿ ದಸರಾ ಟೈಮಲ್ಲಿ ಮಾತ್ರ ಒಂದ್ ಗಾಡಿಲಿ 3 ಜನ ಹೋಗ್ಬೋದು, ಹಾಗೆ ವಿತೌಟ್ ಹೆಲ್ಮೆಟ್, ಅದನ್ನು ವಿತೌಟ್ ಫೈನ್. ಓನ್ಲಿ ದಸರಾ ಥಿಂಗ್ಸ್. ತುಂಬಾ ಜನ ಪ್ರತಿ ಸಲ ಲೈಟಿಂಗ್ ನೋಡಕ್ ಮೈಸೂರಿಗೆ ಬರ್ತೀರಾ, ಬಟ್ ಯಾರಿಗಾದ್ರೂ ಎಷ್ಟು ಬಲ್ಬ್ಸ್ ಉಪಯೋಗಿಸ್ತಾರೆ, ಎಷ್ಟು ಕಿಲೋಮೀಟರ್ ಲೈಟಿಂಗ್ಸ್ ಹಾಕ್ತಾರೆ, ಎಷ್ಟು ಕಿಲೋವ್ಯಾಟ್ ಬಿಲ್ ಬರ್ಬೋದು, ಆ ಬಿಲ್ ಕಾಸ್ಟ್ ಎಷ್ಟಾಗ್ಬೋದು? ಮೈಸೂರು ಎಂತ ಪ್ಲೇಸ್ ಅಂದ್ರೆ, ನಿಮ್ಗೆ ಏನಾದ್ರೂ ಪೀಸ್ ಆಗಿರ್ಬೇಕನ್ಸಿದ್ರೆ ಸೀದಾ ನಿಮ್ ವೆಹಿಕಲ್ ಎತ್ಕೊಂಡು ಮೈಸೂರಿಗೆ ಬಂದ್ಬಿಡಿ. ಮೈಸೂರು ಪ್ಯಾಲೇಸ್ ಲೈಟಿಂಗ್ಸ್ ನೋಡ್ಕೊಂಡು ಹೊರಗಡೆ ಬಂದ್ವಿ. ಈ ಬಾರಿ ನಮ್ಮ ಅಣ್ಣ ದೊಡ್ಡ ಕನ್ಫ್ಯೂಷನ್ ಮಾಡಿದ್ರಪ್ಪ. ಏನ್ ಸೂಪರ್ ಆಗಿ ಕಾಣಿಸ್ತಿದೆ, ಆಟ ಆಡ್ಬೇಕು ಅಂತ ಮನ್ಸಾಗ್ತಿದೆ. ಬಟ್ ಸೊ ಹೆಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಫಸ್ಟ್ ವ್ಲಾಗ್. ಯಾಕೆ ಫಸ್ಟ್ ವ್ಲಾಗ್ ಹೇಳ್ತಾ ಇದೀನಿ ಅಂದ್ರೆ, ಇಷ್ಟು ದಿವಸ ಬರೀ ಮಿನಿ ವ್ಲಾಗ್ ಮಾಡ್ತಿದ್ದೆ. ಇವತ್ತೊಂದು ಟ್ರೈ ಮಾಡೋಣ ಅಂತ ವ್ಲಾಗ್ ಮಾಡ್ತಾ ಇದೀನಿ. ಏನೇ ಮಿಸ್ಟೇಕ್ಸ್ ಆದ್ರೆ ವ್ಲಾಗಲ್ಲಿ ಜಸ್ಟ್ ಫರ್ಗೆಟ್ ಇಟ್. ಏನೇ ಚೇಂಜಸ್ ಇರಬೇಕು ಅಂತ ಅನ್ಸಿದ್ರೆ ನಿಮಗೆ ಕಮೆಂಟಲ್ಲಿ ತಿಳಿಸಿ. ಲೇಟ್ ಮಾಡದೆ ಬನ್ನಿ ಮೈಸೂರಿಗೆ ಹೊರಡೋಣ. ಮುಂದೆ ಏನೇನಾಗುತ್ತೆ ಎಲ್ಲ ತೋರಿಸ್ತೀನಿ. ಕೊಲಂಬೇಶ ರೀಚ್ ಆಗಕ್ಕೆ ಇನ್ನ 2 ಕಿಲೋಮೀಟರ್ ಇದೆ. ಆಗ್ಲೇ ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂತ, ಅದು NH ಅಲ್ಲೇ. ಫೈನಲಿ ಮೈಸೂರು ರೀಚ್ ಆಗಿದೀವಿ. ಚೆಕ್ ದಿಸ್ ಔಟ್. ಒಂದು ಅಮೇಝಿಂಗ್ ಥಿಂಗ್ ತೋರಿಸ್ಲಾ, ನೋಡ್ತೀರಾ? ಚೆಕ್ ದಿಸ್ ಔಟ್. ಈಗ ಕಾರಿಂದ ಬೈಕ್ ಶಿಫ್ಟ್ ಆಗಾಯ್ತು. ಈಗ ನಿಮ್ಗೆ ಕ್ಲೀನ್ ವ್ಯೂ ಸಿಗುತ್ತೆ, ತೋರಿಸ್ತೀನಿ ನೋಡಿ. ಇವತ್ತು ಆಕ್ಚುಲಿ ಬೆಳಿಗ್ಗೆನೆ ಬರ್ಬೇಕಿತ್ತು. ಏರ್ ಶೋದು ಟಿಕೆಟ್ ಇತ್ತು, ಬಟ್ ಫಾರ್ ಸಮ್ ರೀಸನ್ಸ್ ಬರಕ್ ಆಗ್ಲಿಲ್ಲ. ಬಟ್ ನೋ ವರೀಸ್, ಅಟ್ಲೀಸ್ಟ್ ಲೈಟಿಂಗ್ ನೋಡಕ್ಕಾರು ಬಂದಿದೀವಿ. ನಾವು ಅರಮನೆಯಿಂದ ತುಂಬಾ ದೂರನೇ ಇದೀವಿ. ನೋಡಿ ಅಂದ್ರು ಎಷ್ಟು ಜನ ಇಲ್ಲೇ ಕೂತಿದ್ದಾರೆ ಅಂತ. ಇದೇ ದಸರಾ ವಿಶೇಷತೆ. ಈಗ ಜಲ್ದಿ ಅರಮನೆ ಹತ್ರ ಹೊರಟ್ಬಿಡೋಣ. ಲೈಟ್ಸ್ ಆನ್ ಮಾಡ್ಬಿಡ್ತಾರೆ. ಲೇಟ್ ಆಯ್ತು ಅಂತ ಹೇಳಿದ್ರೆ ವ್ಯೂ ಮಿಸ್ ಆಗ್ಬಿಡುತ್ತೆ. ಪ್ಯಾಲೇಸ್ ಲೈಟಿಂಗ್ ನೋಡೋಕೆ ಜಲ್ದಿ ಓಡ್ ಬಂದ್ವಿ. ಬಟ್ ಫೋನಲ್ಲಿ ಬರೀ 2% ಚಾರ್ಜ್ ಇದೆ. ಕ್ಯಾಪ್ಚರ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಬ್ರೋ, ಈ ತರ ಮಾಡಿದ್ರೆ ಯಾರು ತಗೋತಾರ ಬ್ರೋ? ಸಂಡೇ ಸಂಪಿಗೆ, ಮಂಡೆಗೆ ಮಲ್ಲಿಗೆ, ಟ್ಯೂಸ್ಡೇ. ಪ್ಯಾಲೇಸ್ ಇಂದ ಜಲ್ದಿ ಹೊರಗೆ ಬಂದು ಫೋನ್ನ ಚಾರ್ಜಿಗೆ ಹಾಕ್ತೆ. ಆಕ್ಚುಲಿ ನನ್ಗೆ ಇವತ್ತು ಗೊತ್ತಾಯ್ತು ಪಾಪ ವ್ಲಾಗರ್ಸ್ ಎಷ್ಟು ಕಷ್ಟಪಟ್ಟು ವ್ಲಾಗ್ ಮಾಡ್ತಾರೆ ಅಂತ. ನಿಜವಾಗ್ಲೂ ತುಂಬಾ ಕಷ್ಟ ಇದೆ ಗೈಸ್, ಅಷ್ಟು ಸುಲಭ ಇಲ್ಲ ವ್ಲಾಗಿಂಗ್ ಮಾಡೋದು. ಯಾರಾದ್ರೂ ನಿಂಗೆ ಕರ್ನಾಟಕದಲ್ಲಿ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಯಾವುದು ಅಂತ ಕೇಳೋದಾದ್ರೆ ನಾನು ಹೇಳೋದು ಮೈಸೂರು. ನಾರ್ಮಲ್ ಡೇಸ್ ಅಲ್ಲೇ ಮೈಸೂರು ಅಂತ ಹೇಳ್ತೀನಿ. ಇನ್ನು ಈ ದಸರಾ ಟೈಮಲ್ಲಿ, ಅದು ಈ ಲೈಟಿಂಗ್ಸ್ ಅಲ್ಲಿ ಮೈಸೂರು ನೋಡಿ ಎಷ್ಟು ಚೆನ್ನಾಗಿದೆ. ಅವಾಗ ನೀವು ಹೇಳ್ತೀರಾ ಯಾವ್ದಪ್ಪ ಬೆಸ್ಟ್ ಪ್ಲೇಸ್ ಅಂದ್ರೆ ಮೈಸೂರು ಅಂತ. ಇನ್ನೊಂದು ಕ್ರೇಜಿ ಸ್ಪಾಟ್ ನೋಡಿರ್ತೀರಾ ಆಲ್ಮೋಸ್ಟ್ ರೀಲ್ಸ್ ಅಲ್ಲಿ. ಮತ್ತೆ ಇನ್ನೊಂದು ತೋರಿಸ್ತೀನಿ, ಚೆಕ್ ಮಾಡಿ. ಈ ಬಾರಿ ಗಾಂಧಿ ಜಯಂತಿ ಹಾಗೂ ದಸರಾ 2 ಒಂದೇ ದಿನ ಇರೋದ್ರಿಂದ ಗಾಂಧೀಜಿ ಅವ್ರದ್ದು ಲೈಟಿಂಗ್ಸ್ ಹಾಕಿದ್ದಾರೆ ನೋಡಿ.
ಮೈಸೂರಲ್ಲಿ ದಸರಾ ಟೈಮಲ್ಲಿ ಮಾತ್ರ ಒಂದ್ ಗಾಡಿಲಿ 3 ಜನ ಹೋಗ್ಬೋದು, ಹಾಗೆ ವಿತೌಟ್ ಹೆಲ್ಮೆಟ್, ಅದನ್ನು ವಿತೌಟ್ ಫೈನ್, ಓನ್ಲಿ ದಸರಾ ಥಿಂಗ್ಸ್. ತುಂಬಾ ಜನ ಪ್ರತಿ ಸಲ ಲೈಟಿಂಗ್ ನೋಡಕ್ ಮೈಸೂರಿಗೆ ಬರ್ತೀರಾ, ಬಟ್ ಯಾರಿಗಾದ್ರೂ ಎಷ್ಟು ಬಲ್ಬ್ಸ್ ಉಪಯೋಗಿಸ್ತಾರೆ, ಎಷ್ಟು ಕಿಲೋಮೀಟರ್ ಲೈಟಿಂಗ್ಸ್ ಹಾಕ್ತಾರೆ, ಎಷ್ಟು ಕಿಲೋವ್ಯಾಟ್ ಬಿಲ್ ಬರ್ಬೋದು, ಆ ಬಿಲ್ ಕಾಸ್ಟ್ ಎಷ್ಟಾಗ್ಬೋದು ಗೊತ್ತಾ? ಬನ್ನಿ ಹೋಗ್ತಾ ಹೇಳ್ತೀನಿ. ಅರೌಂಡ್ 5 lakhs ಬಲ್ಬ್ಸ್ ಯೂಸ್ ಮಾಡ್ತಾರೆ, ಮತ್ತೆ 130 ಕಿಲೋಮೀಟರ್ಸ್ ಲೈಟಿಂಗ್ಸ್, ಅಂದ್ರೆ ಮೈಸೂರು ಸಿಟಿ ಪೂರ್ತಿ ಸರೌಂಡಿಂಗ್ಸ್ಗೆ 130 ಕಿಲೋಮೀಟರ್ಸ್ ಯೂಸ್ ಮಾಡ್ತಾರೆ, ಮತ್ತೆ 1003 ಕಿಲೋವ್ಯಾಟ್ಸ್ ಬಿಲ್ ಬರುತ್ತೆ. ಅದರ ಕಾಸ್ಟ್ ಬಂದು 65 crores. ನೋಡಿ ಹೇಗೆ ಎಂಜಾಯ್ ಮಾಡ್ತಾ ಇದ್ದಾರೆ. ನೀವು ನಿಮ್ ಫ್ರೆಂಡ್ಸ್ ಜೊತೆ ಬನ್ನಿ, ಹೀಗೆ ಎಂಜಾಯ್ ಮಾಡ್ಬೋದು. ಮನೆಯ ಫ್ರಂಟ್ ಹೇಗ್ ವ್ಯೂ ಕಾಣುತ್ತೆ ನೋಡ್ತೀರಾ? ಮೈಸೂರು ಎಂತ ಪ್ಲೇಸ್ ಅಂದ್ರೆ, ನಿಮ್ಗೆ ಏನಾದ್ರೂ ಪೀಸ್ ಆಗಿರ್ಬೇಕು ಅನ್ಸಿದ್ರೆ ಸೀದಾ ನಿಮ್ ವೆಹಿಕಲ್ ಎತ್ಕೊಂಡು ಮೈಸೂರಿಗೆ ಬಂದ್ಬಿಡಿ. ಮೈಸೂರ್ನ ಇನ್ನೊಂದು ವರ್ಡ್ ಅಲ್ಲಿ ಹೆಂಗ್ ವರ್ಣಿಸೋದು ಅಂತ ಹೇಳಿದ್ರೆ, ನಾನು ಸಿಂಪಲ್ ಆನ್ಸರ್ ಏನಪ್ಪಾ ಅಂದ್ರೆ ನೋ ವರ್ಡ್ಸ್. ಅದನ್ನ ವರ್ಣಿಸಕ್ಕೆ ಆಗೋದಿಲ್ಲ. ನಾವಂತೂ ಮೈಸೂರಿಗೆ ಖುಷಿ ಆದ್ರೆ ಅಥವಾ ಬೇಜಾರಾದ್ರೆ ಏನಾದ್ರೂ ಬರ್ತಾನೆ ಇರ್ತೀವಿ, ಸುತ್ತಾಡ್ತಾನೆ ಇರ್ತೀವಿ. ಬಟ್ ಈಗ ಹೇಳ್ತೀನಿ ಕೇಳಿ, ದಸರಾ ಟೈಮಲ್ಲಿ ನೀವು ಬರೋದಾದ್ರೆ ಈ ಟ್ರಾಫಿಕ್ ಅಲ್ಲೇ ತಗ್ಲಾಕೊಂಡ್ ಅಳ್ಬೇಕಾಗತ್ತೆ. ನಿಮ್ ಪರಿಸ್ಥಿತಿ ಆಗ್ಬಿಡ್ತದೆ. ನಾವು ಹೆಚ್ಚು ಕಮ್ಮಿ ಅರ್ಧ ಗಂಟೆ ಆಯ್ತು, ಇನ್ನ ಟ್ರಾಫಿಕ್ ಅಲ್ಲಿ ತಗ್ಲಾಕೊಂಡ್ ಕೂತಿದೀವಿ. ನೋಡ್ತೀರಾ? ನೋಡಿ. ಫೈನಲಿ ಎಕ್ಸಿಬಿಷನ್ ಹತ್ರ ಬಂದು ಬೈಕ್ ಪಾರ್ಕ್ ಮಾಡಿದ್ವಿ. ಮತ್ತೆ ಇಲ್ಲಿ ಬಂದು ಟಿಕೆಟ್ ತಗೊಂಡಾಯ್ತು. ಬನ್ನಿ ಒಳಗೋಗೋಣ. ಎಕ್ಸಿಬಿಷನ್ ನ ಒಳಗ್ ಬಂದ್ರೆ ಈ ವ್ಯೂ ಕಾಣುತ್ತೆ. ಮುಂದೆ ಹೋಯ್ತು ಅಂತ ಹೇಳಿದ್ರೆ ಜಾಸ್ತಿ ಏನಿಲ್ಲ, ಯೂಶುವಲ್ ಸ್ಟಾಲ್ಸ್ ಅಷ್ಟೇ ಇರೋದು. ನಮ್ಗೆ ಇದೆಲ್ಲ ಬೇಡ, ಸೀದಾ ಫುಡ್ ಕೌಂಟರ್ಗೆ ಹೋಗ್ಬಿಡೋಣ ಬನ್ನಿ. ಮತ್ತೆ ಇಲ್ಲಿ ಬಂದು ಬಜ್ಜಿ, ಹಪ್ಳ, ಗೋಬಿ ತಗೊಂಡ್ವಿ. ನಾವು ಪ್ರತಿ ಬಾರಿ ಲೈಟಿಂಗ್ಸ್ ನೋಡಕ್ ಬಂದಾಗ ಮೈಸೂರು ಪ್ಯಾಲೇಸ್ ಹೋಗಿ ಆ ಲೈಟಿಂಗ್ಸ್ ನೋಡ್ಕೊಂಡು ಈ ಎಕ್ಸಿಬಿಷನ್ ಬರ್ತಿದ್ವಿ. ಆ ಮೈಸೂರು ಪ್ಯಾಲೇಸ್ ಲೈಟಿಂಗ್ಸ್ ನೋಡ್ಕೊಂಡು ಹೊರಗಡೆ ಬಂದ್ವಿ. ಈ ಬಾರಿ ನಮ್ಮ ಅಣ್ಣ ದೊಡ್ಡ ಕನ್ಫ್ಯೂಷನ್ ಮಾಡಿದ್ರಪ್ಪ. ಆರ ಮೇಳಕ್ ಹೋಗೋಣ ಅಂತ ಹೇಳಿದ್ರು ಅಂತೇಳಿ ನಾನು ನಮ್ಮ ಅಣ್ಣನ ಫ್ರೆಂಡ್ ಬೈಕಲ್ಲಿ ಆರ ಮೇಳ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ವಿ. ಸಡನ್ ಆಗಿ ನಮ್ಮ ಅಣ್ಣ ಟಿಶ್ ಕೊಟ್ರು, ನಾವ್ ಇಲ್ಲಿ ಎಕ್ಸಿಬಿಷನ್ ಅಲ್ಲಿ ಇದೀವಿ, ಎಲ್ಲಿದ್ದೀರಾ ಅಂತ. ನಾವು ಅರ್ಧ ಗಂಟೆ ತಿರ್ಗಾಡ್ಕೊಂಡು ಟ್ರಾಫಿಕ್ ಅಲ್ಲಿ ತಗ್ಲಾಕೊಂಡು ಆಮೇಲೆ ಇಲ್ಲಿ ಬಂದ್ವಿ. ನೋಡಿ ನಮ್ಮ ಅಣ್ಣ ಹೆಂಗ್ ಮಾಡ್ದ. ಇದೇನ್ ಲೈಟಿಂಗ್ ಕಾಣಿಸ್ತಿದೆ ನೋಡಿ, ಇದು ಆಕ್ಚುಲಿ ಬೆಟ್ಟದಲ್ಲಿ ಹಾಕಿರೋದು. ಚೆನ್ನಾಗಿ ತಿಂದಾಯ್ತು, ಈಗ ಮುಂದೆ ಹೋಗೋಣ ಬನ್ನಿ. ಈ ಬಾರಿ ಏನು ಅಂಥದ್ದು ವಿಶೇಷ ಇಲ್ಲ, ಸೇಮ್ ಲಾಸ್ಟ್ ಬಾರಿ ಎಲ್ಲ ಹೇಗಿತ್ತು ಅದೇ ಥರ ಇದೆ. ಇರೋದು ಏನಿದೆ ತೋರಿಸ್ತೀನಿ ಬನ್ನಿ. ಮತ್ತೆ ಆಟಗಳಿರೋ ಕಡೆ ಬಂದ್ವಿ. ನೋಡಿ ಏನ್ ಸೂಪರ್ ಆಗಿ ಕಾಣಿಸ್ತಿದೆ. ಆಟ ಆಡ್ಬೇಕು ಅಂತ ಮನ್ಸಾಗ್ತಿದೆ, ಬಟ್ ಆಟ ಆಡಕ್ ಆಗೋದಿಲ್ಲ, ಯಾಕಂದ್ರೆ ಆಲ್ರೆಡಿ ತುಂಬಾ ಲೇಟ್ ಆಗ್ಬಿಟ್ಟಿದೆ. ಇನ್ನೂ ಲೇಟ್ ಆಯ್ತಂದ್ರೆ ಮನೇಲಿ ಬರ್ತಾವ ಫೋನ್ಗಳು. ಈ ಬಾರಿ ಒಂದು ಮೇಜರ್ ಚೇಂಜಸ್ ಇದೆ. ಏನಪ್ಪಾ ಅಂದ್ರೆ ಈ ಫೌಂಟೇನ್ಸ್ನೆಲ್ಲ ಹೊಸ್ತಾಗ್ಸಿ ರೆಡಿ ಮಾಡಿದ್ದಾರೆ. ಎಲ್ಲ ನೋಡಾಯ್ತು, ಫೋಟೋ ಸೆಕ್ಷನ್ ಕೂಡ ಮುಗಿಸಾಯಿತು. ಏನಿದ್ರು ಮನೆಗೆ ಹೋಗ್ಬೇಕು. ಆಲ್ರೆಡಿ ಟೈಮ್ ತುಂಬ ಆಗ್ಬಿಟ್ಟಿದೆ, ಆಲ್ಮೋಸ್ಟ್ 10:40 ಆಗಿದೆ. ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮ್ಗೆ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.